ವಿಧಾನಸೌಧದಲ್ಲಿ ಹಣ ಸಿಕ್ಕ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಟೈಪಿಸ್ಟ್ ಮೋಹನ್ ಬಳಿ ಪತ್ತೆಯಾದಂತಹ ಹಣದ ಹಿಂದೆ ಮತ್ತೊಬ್ಬ ಸಚಿವರ ಕೈವಾಡವಿರುವಂತಹ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಪಿಎ ಕೃಷ್ಣಮೂರ್ತಿಗೆ ಪೊಲೀಸರು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ವಿಚಾರಣೆ ವೇಳೆ ಕೃಷ್ಣಮೂರ್ತಿ ಹೆಸರನ್ನ ಟೈಪಿಸ್ಟ್ ಮೋಹನ್ ಬಾಯ್ಬಿಟ್ಟಿದ್ದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಯಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಸಚಿವ ವೆಂಕಟರಮಣಪ್ಪಗೂ ಇವರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸಚಿವ ವೆಂಕಟರಮಣಪ್ಪ ಪುತ್ರ ವೆಂಕಟೇಶ್ ಪಾತ್ರವೇನಾದರೂ ಇದೆಯಾ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ದಿನೇಶ್ ಗುಂಡೂರಾವ್ ಬಳಿ ಮತ್ತು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಬಳಿಯೂ ಕೃಷ್ಣಮೂರ್ತಿ ಪಿಎ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಮೋಹನ್ ಗುತ್ತಿಗೆದಾರರಿಂದ ಮಂತ್ಲಿ ಇಂತಿಷ್ಟು ಹಣವನ್ನ ಪಡಿತಾ ಇದ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ವೆಂಕಟರಮಣಪ್ಪನವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ವಿಚಾರದಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಗೋದಕ್ಕೆ ಏನ್ ಕಾರಣ ಸರ್? ಮೇಡಮ್, ಮೊದಲನೇದಾಗಿ ವೆಂಕಟರಮಣಪ್ಪ ಕಾರ್ಮಿಕ ಸಚಿವ ಸ್ವಿಚ್ ಆಫ್ ಮಾಡ್ತಾರೆ ಫೋನ್ ಮಾಡಿದ್ರೆ ಅಂತ ಆಗ್ತಾ ಇದ್ದೀರಿ. ನಾನು ಫಂಕ್ಷನ್ ನಲ್ಲಿದ್ದೆ, ನಿಮ್ ನಂಬರ್ ನನಗ್ ಗೊತ್ತಿಲ್ಲ. ನನ್ ಫಂಕ್ಷನ್ ನಲ್ಲಿದ್ದಾಗ ಫೋನ್ ಬಂದ್ರೆ ಕಟ್ ಮಾಡಿರ್ತೀವಿ, ಅದಕ್ಕೆ ಕಟ್ ಮಾಡ್ತಾರೆ ಅಂತ ಟಿವಿನಲ್ಲಿ ಹಾಕ್ತೀರಿ ಅಂತೆ. ಸರ್ ಅದಕ್ಕೂ ನಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ದೇ ಇರೋದ್ರಿಂದ ಆ ರೀತಿ ಆಗಿರ್ತೀವಿ ಅಷ್ಟೇ. ಅದರಿಂದ ಏನಾದ್ರು ತಪ್ಪಾಗಿದ್ದಲ್ಲಿ ಕ್ಷಮೆ ಇರ್ಲಿ ಸರ್. ಈ ವಿಚಾರದಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಗೋದಕ್ಕೆ ಏನ್ ಕಾರಣ ಸರ್? ಏನಿರಬಹುದು ಅಂತ? ಇದು ನೋಡಿ, ಅವನ್ ಯಾವನೋ ಮೋಹನ್ ಎಲ್ಲೋ ತಗೊಂಡೋಗಿರೋದಕ್ಕೆ ನಮ್ಗೇನ್ ಸಂಬಂಧ ಇಲ್ಲದೆಲ್ಲ ನಮ್ಮ ಹೆಸರು ಯಾಕೆ ನೀವು ಉಪಯೋಗಿಸ್ತೀರಿ? ಸರ್, ನಿಮ್ಮ ಪಿಎ ಕೃಷ್ಣಮೂರ್ತಿ ಹೆಸರು ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಯಾಕಂದ್ರೆ ಟೈಪಿಸ್ಟ್ ಮೋಹನ್ ಕೃಷ್ಣಮೂರ್ತಿ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಾನು ಮಾತಾಡ್ತೀನಿ ಕೇಳಿ ಮೇಡಮ್. ನಾನು ಪಾಗೋಡದಲ್ಲಿದ್ದೆ. ಕೃಷ್ಣಮೂರ್ತಿಗೆ ಪೊಲೀಸ್ನವರು ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾನು ಫೋನ್ ಮಾಡಿ ಕೇಳ್ದೆ ಏನು ಅಂತ. ಇಲ್ಲಿಂದ ನಾನು ಪಾಗೋಡದಲ್ಲಿದ್ದೀನಿ, ಅವನು ಬೆಂಗಳೂರಾಗಿದ್ದ. ಅವನು ಮೋಹನ್ ಕೃಷ್ಣಮೂರ್ತಿ ನನಗೆ ದುಡ್ಡು ಕೊಟ್ಟಿದ್ದಾನೆ ಅಂತ ಹೇಳದ್ನಂತೆ. ಅವನು ದುಡ್ಡು ನಾನು ಕೊಟ್ಟಿಲ್ಲ. ನಾನೇ ಇವಾಗ ನೋಟಿಸ್ ತಗೊಂಡು ಪೊಲೀಸ್ನವ್ರ ಹತ್ರ ಹೋಗಿ ಅವನು ಕರ್ಸಕ್ಕೆ ಹೇಳಿದ್ದೀನಿ. ನಿಮ್ಮ ಪಿಎ ಕೃಷ್ಣಮೂರ್ತಿಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ, ಯಾಕೆ ಮಾಡಿರಬಹುದು ಅನ್ಸ್ತಿದೆ ತಮ್ಗೆ? ಸ್ವಲ್ಪ ನಮ್ದು ಹೇಳದ್ ಕೇಳಮ್ಮ. ಅವನು ಮೋಹನ್ ಈ ದುಡ್ಡು ಎಲ್ಲಿಂದ ಬಂದ್ ನಿನಗೆ ಅಂದ್ರೆ ಕೃಷ್ಣಮೂರ್ತಿ ಕೊಟ್ಟಿದ್ದಾನೆ, ಇನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಅವ್ರ ಹೆಸರು ಹೇಳಿದಾನಂತೆ. ಇವನೇನ್ ದುಡ್ಡು ಕೊಟ್ಟಿಲ್ಲ, ಸುಮ್ನೆ ಇವ್ರ ಹೆಸರು ಹೇಳಿದಾನೆ. ಅವನ್ ದುಡ್ಡು ಕೊಟ್ಟ, ಇವನ್ ದುಡ್ಡು ಕೊಟ್ಟ ಅಂತ ಪೊಲೀಸ್ನವ್ರಿಗೆ. ಕೃಷ್ಣಮೂರ್ತಿನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್? ಅವರಿಬ್ರು ಮಧ್ಯೆ ಏನಾದ್ರು ವೈಮನಸ್ಸಿದ್ಯಾ? ಏನಿಲ್ಲ ನೋಡಮ್ಮ, ಪಕ್ಕದ ಆಫೀಸು, ಅವ್ರ ಆಫೀಸು ನಮ್ಮ ಆಫೀಸು ಅಕ್ಕ ಪಕ್ಕದ್ದೇ. ಅವನ ಹೆಸರು ಹೇಳಿದಾನೆ. ನಿಲ್ಲ, ನಮ್ಮಲ್ಲಿ ಪಿ ಎ ಇದ್ದಾರೆ, ಇನ್ನೊಬ್ಬರು ಇದ್ದಾರೆ, ಹೆಸರು ಹೇಳಿಲ್ಲ. ನಾನ್ ಕೇಳ್ದೆ, ಏನಯ್ಯ ನಿಮ್ ಹೆಸರು ಅವನೇ ಹೇಳಿದಂತ ಏನು ಅಂತ. ಅವನ್ ಹೇಳ್ದ. ಇನ್ನೊಂದು ಪ್ರಶ್ನೆ ಸರ್, ಈಗ ಹಣ ಏನ್ ಸಿಕ್ಕಿದೆ 25 ಲಕ್ಷ ರೂಪಾಯಿ, ಅದರ ಕವರ್ ಹೆಸರಲ್ಲಿ ನಿಮ್ಮ ಹೆಸರು ಹಾಗೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರು, ಇಬ್ಬರ ಹೆಸರು ಕೂಡ ಮೆನ್ಷನ್ ಆಗಿದೆ. ಇಲ್ಲ, ಪುಟ್ಟರಂಗ ಶೆಟ್ಟಿ ಕವರ್ ಹೆಸರು ಮೇಲೆ ಇದೆ ಅಂತ ಇದೆ ಹೊರತು ನಮ್ಮ ಹೆಸರು ಇಲ್ಲ. ಅವನು ಕೃಷ್ಣಮೂರ್ತಿ ದುಡ್ಡು ಕೊಟ್ಟಿದ್ದಾನೆ ಅಂತ. ದುಡ್ಡು ನಾನೇನ್ ಕೊಟ್ಟಿಲ್ಲ, ನಾನು ಹೋಗ್ತಾ ಇದ್ದೀನಿ ಇವಾಗ ಪೊಲೀಸ್ ಸ್ಟೇಷನ್ಗೆ. ಅವ್ನು ಕರ್ಸಕ್ ಹೇಳಿದ್ದೀನಿ ಅಂತ ಅವನು PM. ದುಡ್ಡು ಕೊಟ್ಟಿಲ್ಲ ಅವನಿಗೆ. ನಿಮ್ಮಿಬ್ಬರ ಹೆಸರು ಅದ್ರ ಮೇಲೆ ಬರೋದಕ್ಕೆ ಏನ್ ಕಾರಣ ಇರಬಹುದು ಅಂತ ಅಂತೀರಾ? ಅದ್ರಲ್ಲಿ ಏನಾದ್ರು ಪಿತೂರಿಗಳು ನಡೆದಿರುವಂತಹ ಚಾನ್ಸಸ್ ಇದೆ ಅಂತ ಅನಿಸ್ತಿದ್ಯಾ ತಮ್ಗೆ? ನೋಡಮ್ಮ, ನಮ್ಮ ಹೆಸರು ಕವರ್ ಮೇಲೆ ಇಲ್ಲ. ನೀವು ಪೂರ್ಣ ತಿಳ್ಕೊಳ್ಳೋದಲ್ಲೇ ನೀವು ಯಾರೇ ಹೇಳಿದ್ದನ್ನ ಯಾರ ಹೆಸರು ಸುಮ್ಮನೆ ಕೆಡ್ಸಕ್ ಹಾಕ್ಬೇಡಿ ನೀವು. ಸರ್, ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿರೋದ್ರಿಂದನೇ ಈ ಪ್ರಶ್ನೆನ ನಾವು ನಿಮ್ ಮುಂದೆ ಇಡ್ತಾ ಇದ್ದೀವಿ. ಆಯ್ತು, ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹೆಸರು ಇದ್ರೆ ನಾನು ಏನ್ ಬೇಕಾದ್ರೂ ರೆಡಿ. ಇಲ್ಲ ಅಂದ್ರೆ ನಿಮ್ಮ ಟಿವಿ ಅವ್ರ ಮೇಲೆ ನಮ್ಮ ರಿಪೋರ್ಟರ್ ಕಡೆಯಿಂದ ಬಂದಂತಹ ಮಾಹಿತಿಯ ಪ್ರಕಾರವೇ ನಾವು ನನ್ನ ಹೆಸರು ಅಲ್ಲೇ ಕವರ್ ಮೇಲೆ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇಲ್ದಿದ್ರೆ ನೀವು ನಿಮ್ ಮೇಲೆ ಕೇಸ್ ಹಾಕ್ಬೋದಾ? ನಾನು ಸುಮ್ನೆ ಸರಿ, ನಾನು ಪಾಗೋಡದಲ್ಲಿದ್ದೀನಿ, ನಮ್ಮ ಹೆಸರು ಯಾಕೆ ಹೇಳ್ತೀರಿ ನೀವು? ನಾನು ಓಕೆ ಸರ್, ನಮ್ಮ ರಿಪೋರ್ಟರ್ ಸುನಿಲ್ ಅವರೇ ಇದ್ದಾರೆ, ಮಾತನಾಡಿ ಸರ್ ಅವ್ರ ಹತ್ರನೇ ನೇರವಾಗಿ. ಸರ್ ಕೇಳಿಸಿದ್ಯಾ ಸರ್? ಅವ್ರಿಗೆ ಮಾತಾಡ್ತೀನಿ ಸರ್, ಕೇಳಿಸಿದ್ಯಾ ಸರ್? ಓಕೆ ಸುನಿಲ್, ಪ್ಲೀಸ್ ಕಂಟಿನ್ಯೂ. ಸುನಿಲ್ ಸರ್, ಇವಾಗ ನಿಮ್ಮ ಕಚೇರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಹಾಕಿರೋದು, ಆ ನೋಟಿಸ್ಗೆ ನಿಮ್ಮ ಕಚೇರಿಯಿಂದ ಉತ್ತರ ಕೊಡ್ತಿರೋ ಇಲ್ವೋ ಅದು ಒಂದು ಸ್ಪಷ್ಟನೆ ಬೇಕಾಗಿತ್ತು ಸರ್. ಈಗ ನೋಡಿ, ನಾನು ಪಾಗೋಡದಲ್ಲಿದ್ದೀನಿ, ನಮ್ಮ PA ಮಾತಾಡಿದೆ. ಏನಯ್ಯ ನಿಮ್ ಹೆಸರಲ್ಲ ಹಿಂಗ ಯಾವ್ದೇನೆ? ಅವನು ಪೊಲೀಸ್ನವ್ರು ಹೇಳಿದಾರಂತೆ, ನೀನು ದುಡ್ಡು ಕೊಟ್ಟಿದ್ದೀಯಂತೆ ಬಾ ಅಂತ ಕರೆದೆ, ನೋಟಿಸ್ ಕೊಟ್ಟಿದ್ದಾರಂತೆ.
ನಾನು ದುಡ್ಡು ಕೊಟ್ಟಿಲ್ಲ. ಇವಾಗ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ ನೋಟಿಸ್ ತಗೊಂಡು. ನಾನು ಅವನಿಗೆ ದುಡ್ಡು ಕೊಟ್ಟಿಲ್ಲ. ಸುಮ್ನೆ ಕೃಷ್ಣಮೂರ್ತಿ ದುಡ್ಡು ಕೃಷ್ಣಮೂರ್ತಿ ನನಗೆ ದುಡ್ಡು ಕೊಟ್ಟಿದ್ದಾನೆ ಅಂತ ಹೇಳಿದಾನಂತೆ ಅವನು ಮೋಹನ್. ಅಲ್ಲ, ಮೋಹನ್ ಯಾರೋ ದುಡ್ಡು ತಗೊಂಡೋಗಕ್ಕೆ ಯಾರ್ಯಾರ ಹೆಸರು ಹಿಂಗೆ ಅವನ್ ದುಡ್ಡು ಕೊಟ್ಟ, ಇವನ್ ದುಡ್ಡು ಕೊಟ್ಟ, ಈ ದುಡ್ಡು ಎಲ್ಲಿಂದ ಬಂತಂದ್ರೆ ಆಗ ಅವನ್ ಕೊಟ್ಟ, ಇವನ್ ಕೊಟ್ಟ ಅಂತ ಯಾರ್ಯಾರ ಹೆಸರು ಹೇಳಿದಾನಂತೆ. ಅಲ್ಲ ಸರ್, ಇಲ್ಲಿ ಕೊಟ್ಟಿಲ್ಲ, ಸಂಬಂಧ ಇಲ್ಲ, ನಾನೇ ಹೋಗ್ತಾ ಇದ್ದೀನಿ. ಅಲ್ಲ, ಇಲ್ಲಿ ಮೋಹನ್ ಅವ್ರಿಗೆ ವಿಚಾರಣೆ ಮಾಡ್ಬೇಕಾದ್ರೆ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇಲ್ಲಿ ಕಾರ್ಮಿಕ ಸಚಿವರು ವೆಂಕಟರಮಣಪ್ಪ ಅವರ PA ಏನಿದ್ದಾರೆ ಅವ್ರಿಗೂ ಕೂಡ ಇದು ಸಲ್ಬೇಕಾಗಿತ್ತು, ಅವ್ರಿಗೂ ಕೂಡ ಕೊಡ್ಬೇಕಾಗಿತ್ತು ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಕೇವಲ ನಿಮ್ಮೊಬ್ಬರಿಗೆ ಅಲ್ಲ, ಇನ್ನೂ ಇಬ್ರು PA ಗಳ ಹೆಸರನ್ನು ಕೂಡ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ನಿಮ್ಮ ಹೆಸರು ಹಾಕ್ಲಿಕ್ಕೆ ಬಂತು. ನೀವು ಇದ್ರ ಬಗ್ಗೆ ಕೃಷ್ಣಮೂರ್ತಿ ಅವನು ಕೃಷ್ಣಮೂರ್ತಿ ಸೇರ್ತಕ್ಕಂತ ಅಲ್ಲ, ಕೃಷ್ಣಮೂರ್ತಿ ತನಗೆ ದುಡ್ಡು ಕೊಟ್ಟಿದ್ದಾನೆ ಅಂತ ಹೇಳಿದಾನಂತ ಅವನು. ಅದು ಪೊಲೀಸ್ನವರು ಇವನಿಗೆ ಹೇಳಿರೋದು, ದುಡ್ಡು ನೀನ್ ಕೊಟ್ಟಿದ್ದೀಯಾ ಇಲ್ವೇ ಅಂತ ಕೇಳಿದ್ರೆ ನಾನು ಕೊಟ್ಟಿಲ್ಲ ಅಂತ ಹೇಳಿದಾನೆ. ಓಕೆ ಓಕೆ. ಈಗ ಅದು ನಿಮ್ ಕಚೇರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥ ನಿಮಗೆ ಮಾಹಿತಿ ಬಂದಿದೆಯಾ ಸರ್? ನಾನು ಪಾಗೋಡದಲ್ಲಿದ್ದೀನಿ. ನನಗೆ ಇದೆಲ್ಲ ಎಲ್ಲರೂ ಯಾವ್ದೋ ಫಂಕ್ಷನ್ ಅಲ್ಲಿದ್ದೆ. ನಾನು ಈ ಫಂಕ್ಷನ್ ರಿಲೀಸ್ ಆದ ತಕ್ಷಣ ಟಿವಿನಲ್ಲಿ ಬರ್ತಾ ಇದೆ ಅಂದ್ರು. ನಾನು ಕೃಷಿ ಕಿರಿಧಾನ್ಯ ಸಮ್ಮೇಳನದಲ್ಲಿ ಇದ್ದೆ ತುಮಕೂರಿನಲ್ಲಿ. ನಾನು ಆಸ್ ಎ ಡೆಪ್ಟಿ CM, ಪಾರ್ಲಿಮೆಂಟ್ ಮೆಂಬರ್ ಉದ್ದದ ಕೂಡ ಎಲ್ಲ ಇದ್ವಿ. ಅವಾಗ ಕಟ್ ಮಾಡಿರ್ಬೋದು. ನಾನು ಯಾರೋ ಫಂಕ್ಷನ್ ನಲ್ಲಿ ಇದ್ದಾಗ ಕಟ್ ಮಾಡ್ತೀವಿ. ಈಗ ನಿಮ್ ನಂಬರ್ ನನ್ನ ಹತ್ರ ಇಲ್ಲ. ಅದರಿಂದ ನಾನು ಅದ ಕೇಳಿದ ಮೇಲೆ ಅವನಿಗೆ ಫೋನ್ ಮಾಡಿದೆ, ಏನಿದೆ ಕತೆ ಅಂತ. ನನಗೆ ಪೊಲೀಸ್ನವ್ರು ಕೇಳಿದ್ರು, ದುಡ್ಡು ಎಷ್ಟು ಕೊಟ್ಟಿದ್ದೀಯ ಅಂದ್ರು ನಾನು ಕೊಟ್ಟಿಲ್ಲ ಅಂತ ಹೇಳಿದೆ. ಇವಾಗ ನಾನೇ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೋದವನು. ಆಗಿರೋದನ್ನ ನೀವು ಪೂರ ಮಾಹಿತಿ ತಿಳ್ಕೊಂಡ. ಅಲ್ಲ, ಪೂರ ಮಾಹಿತಿ ಪ್ರಶ್ನೆ ಅಲ್ಲ ಸರ್, ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಸ್ ಕೊಟ್ಟಿದ್ದಾರೆ ಅವ್ನ್ ಜೈಲಿಗೆ ಹಾಕ್ಲಿ, ನಂದು ಏನ್ ಅಬ್ಜೆಕ್ಷನ್ ಇಲ್ಲ. ಅವನ ಯಾವನು PA ನನಗೇನ್ ಸಂಬಂಧ? ಅವನೇನ್ ನನ್ನ ಹತ್ರ ಇಲ್ಲಿ ಪಾಗೋಡದಲ್ಲಿ ಅವನಿಲ್ಲ, ಅವನಿರೋದು ಬೆಂಗಳೂರಿನಲ್ಲಿ. ಅಲ್ಲ, ಈಗ ಬೆಂಗಳೂರಿನಲ್ಲಿ ಆಗಿರ್ಬೋದು. ಅವ್ರು ಆಕ್ಚುಲಿ ಈಗ ನಿಮ್ಮ ಹೆಸರು ಹೇಳ್ಕೊಂಡೇ ಮಾಡಿರ್ತಾರೆ. ಹಾಗಾಗಿ ಅವ್ರ ವಿರುದ್ಧ ನೀವೇನಾದ್ರು ಕ್ರಮ ಕೈಗೊಳ್ತೀರಾ ಅಥವಾ ಕೃಷ್ಣಮೂರ್ತಿ ವಿರುದ್ಧ ಏನಾದ್ರು ಸಸ್ಪೆಂಡ್ ಮಾಡ್ತೀರಾ, ಏನ್ ಮಾಡ್ತೀರಾ? ಇಲ್ಲ, ಅವನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ರೆ ಬೆಳಿಗ್ಗೆ ತೆಗೆದಾಕ್ತೀನಿ. ನಾನು ಅಂತನ್ನ ಸಹಿಸೋದು ಇಲ್ಲ. ಅಂತದಕ್ಕೆ ನಾನು ಯಾವತ್ತೂ ಕೂಡ ಅಂತ ಹಿಂದೆ ಮಂತ್ರಿ ಇದ್ದಾಗಲೂ ಈಗಲೂ ನಾನು ಅಂತ ಕೆಟ್ಟ ಹೆಸರು ತಗೊಂಡಿಲ್ಲ. ಪ್ರಾಮಾಣಿಕವಾದಂತ ನಾನು, ನಿಮಗ್ ಗೊತ್ತಿದೆ. ಆ ರೀತಿ ಇಲ್ವೇ ಇಲ್ಲ. ಅವನು ತಪ್ಪು ಮಾಡಿದ್ರೆ ಬೆಳಗ್ಗೆನೆ ಅವನ್ನ ನನ್ನ ಇಂದ ತೆಗೆದಾಕ್ತೀನಿ. ಅವನ್ ಜೈಲಿಗೆ ಹಾಕ್ಲಿ, ಯಾವನ್ ತಪ್ಪು ಮಾಡಿದ್ರೆ. ನಾನು ಸಹಿಸೋದಿಲ್ಲ ಅದು. ಅದಕ್ಕೂ ಸಂಬಂಧ ನಾನು ಪಾಗೋಡದಲ್ಲಿದ್ದೀನಿ. ಓಕೆ, ಈ ಬಗ್ಗೆ ಪೊಲೀಸ್ನವ್ರು ಏನಾರು ನಿಮ್ಮನ್ನ ಏನಾರು ವಿಚಾರಣೆ ಕರೆದ್ರೆ ನೀವು ಹಾಜರಾಗ್ತೀರಾ ಸರ್? ಪೊಲೀಸ್ನವ್ರು ನನ್ ಕೇಳಕ್ ಸಂಬಂಧನೇ ಇಲ್ಲ, ನಾನು ಪಾಗೋಡದಲ್ಲಿದ್ದೀನಿ. ಅಲ್ಲ, ನೆಕ್ಸ್ಟ್ ಏನಾದ್ರು ಫರ್ದರ್ ಪ್ರೊಸೀಜರ್ಗೆ ನಿಮ್ಮನ್ನ ಕರೆದಾಗ? ಸ್ವಾಮಿ, ನೀವು ಸೃಷ್ಟಿ ಮಾಡಬೇಡಿ. ಪೊಲೀಸ್ನವ್ರಿಗೂ ಸಂಬಂಧ ಇಲ್ಲ, ನನ್ನ ಆಫೀಸ್ ಕೆಲಸ ಇಲ್ಲ. ಅದ್ಯಾವುದು ಪುಟ್ರಂಗ್ ಶೆಟ್ಟಿ ಅವನು ಟೈಪಿಸ್ಟ್ ಮಾಡಿರೋದಕ್ಕೆ ನಮ್ಗೆ ಅಂದ್ರೆ ಎಲ್ಲರಿಗೂ ಮಾನ ಮರ್ಯಾದೆ ಆಗ್ತಾಗಿದ್ದೀರಿ. ನಮ್ಮನ್ನ ಗೌರವದಿಂದ ಇರೋರ್ನ ಅವ್ನು ಯಾವನ PA ಕೊಟ್ಟಿದ್ರೆ ಅವ್ನು ಜೈಲಿಗೆ ಹಾಕ್ತಾಳೆ. ತಪ್ಪು ಮಾಡಿದ್ರೆ ನಮ್ಮ ಹೆಸರಾಕಿ ಉಪಯೋಗಿಸ್ತೀರಿ. ಓಕೆ ಸರ್, ಓಕೆ ಸರ್. ನಿಮ್ಮನ್ನ ನಾವಿಲ್ಲಿ ನೇರವಾಗಿ ಆರೋಪ ಮಾಡ್ತಿಲ್ಲ ಸರ್. ನಿಮ್ಮ ಬಳಿ ನಾವು ಸ್ಪಷ್ಟನೆ ಕೇಳ್ತಾ ಇರೋದು ಅಷ್ಟೇ. ನೀವ್ ಈ ರೀತಿ ಮಾಡಿದಿರಾ ಅಥವಾ ನಿಮ್ಮಿಂದನೇ ಈ ರೀತಿ ಆಗ್ತಾ ಇದೆ ಅಂತ ನಾವು ಎಲ್ಲೂ ಕೂಡ ಆರೋಪ ಮಾಡ್ತಾ ಇಲ್ಲ. ಒಂದು ಸ್ಪಷ್ಟ ಚಿತ್ರಣ ಗೊತ್ತಾದ್ರೆ ವೀಕ್ಷಕರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಷ್ಟೇ ನಾವು ಕೇಳ್ತಾ ಇರೋದು. ಇಲ್ಲಿ ಕೇಳಿ ಮೇಡಮ್, ನಾನು ಪಾಗೋಡದಲ್ಲಿದ್ದೀನಿ, ಅವನು ಇಲ್ಲಿ ಇಲ್ಲ. ನನಗೆ ಫೋನ್ ಮಾಡಿದ್ರೆ ದುಡ್ಡು ಕೊಟ್ಟಿದ್ದಾನೆ ಅಂದ್ರೆ ಇವನ್ ದುಡ್ಡು ಕೊಟ್ಟಿದ್ದಾನೆ ನನಗೆ ಅಂತ ಹೇಳಿ ನಾನು ದುಡ್ಡು ಕೊಟ್ಟಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತೀನಿ ಹೋಗಿ ಇವಾಗ ಅಂದವನು. ನಾನು ಪಾಗೋಡದಲ್ಲಿ ಅದೇನು ಫೋನ್ ತೆಗಿಲಿಲ್ಲ ಅಂತಲೇ ನೀವು ಹಾಕದ? ಫಂಕ್ಷನ್ ನಲ್ಲಿದ್ದಾಗ ನಾವು ಆನ್ ಮಾಡಿ ಮಾತಾಡಕ್ಕಾಗುತ್ತೆ, ಒಂದು ಭಾಷಣ ಮಾಡ್ಬೇಕಾದ್ರೆ ನಿಮ್ಮಿಂದ ಕ್ಲಾರಿಫಿಕೇಶನ್ ತಗೊಳ್ಳೋದಕ್ಕೋಸ್ಕರ ನಾವು ಕಾಲ್ ಮಾಡ್ತೀವಿ. ಪದೇ ಪದೇ ಕಟ್ ಆದಂತ ಸಂದರ್ಭದಲ್ಲಿ ನಮಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಇವಾಗ ನಿಮ್ಮಿಂದ ಸ್ಪಷ್ಟನೆ ಸಿಕ್ಕಿದೆ. ಹಾಗಾಗಿ ನಮ್ಮಿಂದ ಏನಾದ್ರು ತಪ್ಪಾಗಿದ್ದಲ್ಲಿ ಕ್ಷಮೆ ಇರ್ಲಿ ಸರ್. ಈಗ ನಿಮ್ಮ ಪುತ್ರನ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆಯಲ್ಲ ಸರ್, ಒಂದು ಪ್ರಕರಣಕ್ಕೆ ಕಟ್ಕೊಳ್ಳೋದು ಬೇಡ ಅನ್ನೋ ನಿಟ್ಟಿನಲ್ಲಿ ನಾವು ನಿಮ್ಮಿಂದ ಸ್ಪಷ್ಟನೆ ಕೇಳ್ತಾ ಇದೀವಿ ಅಷ್ಟೇ. ಆಯ್ತಮ್ಮ, ಈಗ ನೀವು ಪದೇ ಪದೇ ಅಂದ್ರೆ ಫಂಕ್ಷನ್ ನಲ್ಲಿದ್ದಾಗ ಯಾರಾದ್ರೂ ಕಟ್ ಮಾಡ್ತಾ ಆ ರೀತಿ ನಾನು ಮಾಡಿರ್ತೀನಿ. ಅದೇ ತೋರ್ತದೆ ನಾನು ಫೋನ್ ಕಟ್ ಮಾಡ್ತಾರೆ ಅಂತ. ಸರ್ ಹೋಗ್ಲಿ ಬಿಡಿ ಸರ್, ಆ ವಿಚಾರ ಬಿಟ್ಬಿಡಿ ಸರ್. ಈಗ ನಿಮ್ಮ ಮಗನ ಹೆಸರು ಕೂಡ ಇದರಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಅವ್ರ ಹೆಸರು ಯಾಕೆ ಪ್ರಸ್ತಾಪ ಆಗ್ತಾ ಇದೆ ಸರ್? ಇದೇ ನೋಡಮ್ಮ, ನನ್ನ ಮಗ ಪಾಗೋಡದಲ್ಲಿರೋನು,
ಅಲ್ಲಿ ಯಾಕೋ ಸುಮ್ಮನೆ ಮಗ ಪ್ರಸ್ತಾಪ ಆಗ್ತೈತಿ ಏನು ಇಲ್ದವೆಲ್ಲ ಸೃಷ್ಟಿ ಮಾಡ್ತೇನೆ. ನನ್ನ ಮಗ ಅಲ್ಲಿದ್ದಾನೆ, ಬೆಂಗಳೂರಾಗಿದ್ದಾನೆ ಪ್ರಸ್ತಾಪ ಆಗಕ್ಕೆ. ಒಂದು ಪ್ರಕರಣಕ್ಕೆ ರೆಕ್ಕೆ ಪುಕ್ಕಗಳು ಹುಟ್ಕೊಳ್ಳೋದು ಸಹಜ, ಹಾಗಾಗಿ ಸ್ಪಷ್ಟನೆ ಕೇಳಿದ್ದು ಸರ್. ನೋಡಮ್ಮ, ಅವನು ಯಾವನೋ ಮೋಹನು ಪುಟ್ರಂಗ್ ಪಿ ಎ ತಗೊಂಡೋಗಿರೋಕೆ ನಮಗೂ ಸಂಬಂಧ ಯಾವುದೇ ಸಂಬಂಧ ಇಲ್ಲ. ಕೃಷ್ಣಮೂರ್ತಿಯಿಂದ ತಪ್ಪಾಗಿದ್ದೇ ಆದಲ್ಲಿ ಆತನನ್ನ ಇದರಿಂದ ವಜಾ ಮಾಡ್ತೀರಾ ಸರ್ ಸ್ಥಾನದಿಂದ? ಡೆಫಿನೆಟ್ ಟುಮಾರೋ ಮಾರ್ನಿಂಗ್ ಪಾರ್ಟಿ ನಮ್ಮ ಪಕ್ಷದ ಆಫೀಸ್ ಇಂದ ತೆಗೆದಾಕ್ತೀನಿ. ಓಕೆ ಸರ್, ನಾಳೆನೇ ತೆಗೆದಾಕ್ತೀನಿ. ಅವನಿಂದ ತಪ್ಪಾಗಿದ್ರೆ ಇಟ್ಕೊಳ್ಳಲ್ಲ, ಒಂದು ಸೆಕೆಂಡ್ ಇಟ್ಕೊಳ್ಳಲ್ಲ. ಓಕೆ ಸರ್, ಪ್ಲೀಸ್ ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ ಸರ್. ಇನ್ ಕೇಸ್ ಏನಾದ್ರೂ ತಪ್ಪಾಗಿದ್ದಲ್ಲ, ಯಾಕಂದ್ರೆ ಪಿ ಎಗಳ ನಡುವಿನ ಕಿತ್ತಾಟ ಸಚಿವರ ಕುತ್ತಿಗೆಗೆ ಬರಬಾರ್ದಲ್ವಾ? ನಿಮ್ಮ ಹೆಸರುಗಳು ಇಲ್ಲಿ ಹಾಳಾಗ್ತಾ ಇದೆ, ಹಾಗಾಗಿ. ಇಲ್ಲ, ಇದನ್ನ ನೀವು ಪದೇ ಪದೇ ಕಟ್ ಮಾಡ್ತದಂದ್ರೆ ತೆಗೀರಿ. ಟಿವಿನಲ್ಲಿ ನನ್ನ ಹೆಸರು ತೋರ್ಸೋದು ಬಿಟ್ಬಿಡಿ. ಅವನೇನಂತ ತಪ್ಪು ಮಾಡಿದ್ರೆ ಬೆಳಗ್ಗೆ ತೆಗೆದಾಕ್ತೀನಿ. ಓಕೆ ಸರ್, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ, ಮಂತ್ರಿ ಸ್ಥಾನದಲ್ಲಿರೋದ್ರಿಂದನೇ ನಾವು ಈ ಪ್ರಶ್ನೆಗಳ ನಿಮ್ಮ ಹತ್ರ ಕೇಳಿದ್ದು ಸರ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿಯೊಂದಿಗೆ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಹುಬ್ಬಳ್ಳಿಯಲ್ಲಿ ಇವತ್ತು ನಟ ಸಾರ್ವಭೌಮ ಚಿತ್ರದ ಆಡಿಯೋ ಬಿಡುಗಡೆ ಆಗ್ತಾ ಇದೆ. ನೆಹರು ಕ್ರೀಡಾಂಗಣದಲ್ಲಿ ಸಂಜೆ 5 ಗಂಟೆಗೆ ಅದ್ಧೂರಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಐಟಿ ದಾಳಿಗೂ ಅಂಜತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ನಟ ಯಶ್ ಭಾಗಿಯಾಗಲಿದ್ದಾರೆ. ಈ ನಡುವೆ ರಾಘವೇಂದ್ರ ರಾಜ್ಕುಮಾರ್ ಕುಟುಂಬಸ್ಥರು ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಹುಬ್ಬಳ್ಳಿಗೆ ಬಂದಿರುತ್ತಾರೆ. ಜಯಂತ್ ಕಾಯ್ಕಿಣಿ, ಯೋಗರಾಜ್ ಭಟ್, ಕವಿರಾಜ್ ಮತ್ತು ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಹಾಡುಗಳು ಮೂಡಿಬಂದಿದೆ. ಹೀಗಾಗಿ ಧ್ವನಿ ಸುರುಳಿ ಬಿಡುಗಡೆಗಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಇನ್ನು ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲು ಇಡೀ ಹುಬ್ಬಳ್ಳಿಯ ಜನತೆ ಕಾದು ಕುಳಿತಿದ್ದಾರೆ. ಸರ್, ಜನರು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಫಿಲ್ಮ್ ಬಗ್ಗೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಜನರು? ಅವರ ಆಶೀರ್ವಾದ, ನಮ್ಮ ಕೆಲಸ ಮಾಡಿದ್ರೆ ಇನ್ನೆಲ್ಲ ನಾವು ನಮ್ಮದು ಅಭಿಮಾನಿ ದೇವರುಗಳಿದ್ದಾರೆ. ಸ್ವಲ್ಪ ಲೋಗ ಮುಂದುವರಿ ಚಿತ್ರ ಪ್ರೇಕ್ಷಕರಿದ್ದಾರೆ. ಅವರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರುತ್ತೆ ಅಂತ ನಾನು ಅನ್ಕೊಂಡೆ. ಸರ್, ಬೆಂಗಳೂರು ಬಿಟ್ಟು ಹುಬ್ಬಳ್ಳಿಗೆ ಯಾಕೆ ಆಡಿಯೋ ಲಾಂಛನ ಇಟ್ಕೊಂಡಿದ್ದೀರಾ? ಉತ್ತರ ಕರ್ನಾಟಕದ ಮೇಲೆ ಹೆಂಗೆ? ಯಾಕೆ ಮಾಡಿಲ್ಲ ಮುಂಚೆ? ಅಲ್ಲ ಮಾಡಿದಿರಾ? ಈ ಚಿತ್ರ ಮಾಡ್ತಾ ಇದ್ರಲ್ಲ, ಏನ್ ವಿಶೇಷ ಅಂತ? ಉತ್ತರ ಕರ್ನಾಟಕ ಏನಾದ್ರು ಲಿಂಕ್? ಒಂದೊಂದು ಕಾರ್ಯಕ್ರಮ ಮಾಡ್ಬೇಕು, ಹಾಗಾಗಿ ಹುಬ್ಬಳ್ಳಿ ಮಾಡ್ಬೇಕು. ಹುಬ್ಬಳ್ಳಿ ನಮ್ಗೇನು ಹೊಸದಲ್ಲ. ಯಾರು ಬರಬೇಡಿ, ಸೈಡ್ ಬರಬೇಡಿ, ಸೈಡ್ ಬರಬೇಡಿ. ಇನ್ನಿಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನವೀನ್ ಪರದೇಶಿ ಇದ್ದಾರೆ. ನವೀನ್, ಅದ್ಧೂರಿ ಸಮಾರಂಭಕ್ಕೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಯಾವ ರೀತಿ ಸಜ್ಜಾಗಿದೆ? ಖಂಡಿತವಾಗ್ಲೂ ಏನು ನಟ ಸಾರ್ವಭೌಮ ಈ ವರ್ಷದ ಅದ್ದೂರಿ ಚಿತ್ರ ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಟ ಸಾರ್ವಭೌಮ ಚಿತ್ರದ ಇವತ್ತು ಆಡಿಯೋ ಲಾಂಚ್ ಏನಿದೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಈ ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಬೇಕಿದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರೇಕ್ಷಕರು ಈಗಾಗಲೇ ಏನು ಕ್ರೀಡಾಂಗಣದತ್ತ ಧಾವಿಸ್ತಾ ಇರುವಂತದ್ದು. ನಂತರ ಈಗಾಗಲೇ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ನಂತರ ಎಷ್ಟವರು ಬರುವಂತ ಸಾಧ್ಯತೆಯನ್ನ ಇಲ್ಲಿನ ಅಭಿಮಾನಿಗಳು ನಿರೀಕ್ಷೆಯನ್ನ ಇಟ್ಕೊಂಡಿರುವಂತದ್ದು. ಈಗಾಗಲೇ ರಾಜ್ ಕುಟುಂಬ ಸಂಪೂರ್ಣವಾಗಿ ಏನೊಂದು ಹುಬ್ಬಳ್ಳಿಯಲ್ಲಿ ಬೀಡುಬಿಟ್ಟಿರುವಂತದ್ದು. ಅವರನ್ನ ತಮ್ಮ ನೆಚ್ಚಿನ ನಟರನ್ನ ನೋಡೋದಕ್ಕೆ ಸಾಕಷ್ಟು ಜನ, ಸಾವಿರಾರು ಜನ ಸಂಖ್ಯೆಯಲ್ಲಿ ಏನೊಂದು ಅಭಿಮಾನಿಗಳು ಈಗಾಗಲೇ ನೆಹರು ಮೈದಾನದತ್ತ ಬಂದಿರುವಂತದ್ದು. ಪ್ರಮುಖವಾಗಿ ಜಯಂತ್ ಕಾಯ್ಕಿನಿ, ಯೋಗರಾಜ್ ಭಟ್ ಅವರಾಗಿರ್ಬೋದು, ನಂತರ ಸಾಕಷ್ಟು ಕಲಾವಿದರ ತಂಡವೇ ಎಂದು ಹುಬ್ಬಳ್ಳಿಯಲ್ಲಿ ಈಗ ಐಟಿ ಬಿಸಿ ತಟ್ಟಿತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ. ಈಗ ನಿರಾತಂಕವಾಗಿದ್ದಾರಾ? ಅವರ ಹಾವಭಾವ ಹೇಗಿದೆ? ಇನ್ನು ಟೆನ್ಷನ್ ಅಲ್ಲಿ ಇರೋ ಹಾಗೆ ಕಾಣಿಸ್ತಿದ್ಯಾ? ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆಗೆ ಬೆಳಿಗ್ಗೆ ಏನೊಂದು 1 ಗಂಟೆ ಸುಮಾರಿಗೆ, ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಏನು ಬೆಂಗಳೂರಿನಿಂದ ನೇರವಾಗಿ ಹುಬ್ಬಳ್ಳಿಗೆ ಬಂದಂತ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವ್ರ ಮುಖದಲ್ಲಿ ಎಲ್ಲೋ ಒಂದ್ ಕಡೆಗೆ ದುಗುಡದ ರೀತಿಯ ಅವರ ಭಾವನೆ ಇತ್ತು. ಯಾಕಂತಂದ್ರೆ ಸತತ 2 ದಿನಗಳ ಕಾಲ ಏನೊಂದು ಐಟಿ ದಾಳಿ ಅಂತ ನಂತರ ಅವರಲ್ಲಿ ಎಲ್ಲೋ ಒಂದ್ ಕಡೆಗೆ ಅವರ ಒಂದು ಮುಖಚರ್ಯವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆಗೆ ಮಂಕಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವರ ಮುಖ ಇತ್ತು. ನಂತರ ಮಾಧ್ಯಮದವರು ಕೂಡ ಏನು ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೂ ಪುನೀತ್ ರಾಜ್ಕುಮಾರ್ ಅವರು ಹೋಗಿಲ್ಲ. ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.